ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಅಯೋಧ್ಯೆಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ವಿಚಾರ ಏನು ಅಂತ ಅಂದ್ರೆ, ದೇಗುಲದ ನಿರ್ಮಾಣ ಕಾರ್ಯ ಪೂರ್ಣ ಆಗಿದ್ದಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ನೀವು ಕೇಳ್ಬೋದು, ಅರೆ ದೇಗುಲ ಕಾರ್ಯ ಪೂರ್ಣ ಆಗಿರ್ಲಿಲ್ವಾ ಹಾಗಾದ್ರೆ ಅಂತ. ಹೌದು, ಅಲ್ಲೇ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ಕೋಟ್ಯಾಂತರ ಮಂದಿ ಭಕ್ತರು ಈಗ ಭೇಟಿ ಕೊಡ್ತಾ ಇದ್ರು ಕೂಡ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ಣ ಆಗಿರಲಿಲ್ಲ. ನಿಮಗೆ ನೆನಪಿರ್ಬೋದು, ಹಿಂದೆ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಇದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ರು. ಅರ್ಜೆಂಟ್ ಆಗಿ ತರಾತುರಿಯಲ್ಲಿ ಮಾಡುವಂತ ಅವಶ್ಯಕತೆ ಏನಿತ್ತು? ದೇವಸ್ಥಾನದ ಪೂರ್ಣ ಕಾರ್ಯನೇ ಇನ್ನು ಮುಗಿದಿಲ್ಲ ನಿರ್ಮಾಣ ಕಾರ್ಯ ಅಂತ ಹೇಳಿ. ಈಗ ನಿರ್ಮಾಣ ಕಾರ್ಯ ಮುಕ್ತಾಯ ಆಗಿದೆ. ಆ ಒಂದು ಸಂದೇಶವನ್ನ ವಿಶ್ವಕ್ಕೆ ನೀಡುವಂತ ನಿಟ್ಟಿನಲ್ಲಿ ಇವತ್ತು ಧರ್ಮ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಖುದ್ದು ಪ್ರಧಾನಿ ಮೋದಿ ಅವರು ಕೂಡ ಬಹಳಷ್ಟು ಚಟುವಟಿಕೆಗಳ ಮುಂದಾಳತ್ವವನ್ನು ವಹಿಸಿಕೊಂಡು ಇವತ್ತು ಅವರಲ್ಲಿ ಭಾಗಿಯಾಗಿದ್ರು ಕೂಡ. ಹಾಗಾದ್ರೆ ಅಯೋಧ್ಯೆಯಲ್ಲಿ ಇವತ್ತು ಏನೇನಾಯ್ತು, ಮೊದಲಿಗೆ ಆ ರಿಪೋರ್ಟ್ ಅನ್ನ ಬನ್ನಿ ನೋಡ್ಕೊಂಬೋಣ. ಇದೊಂದು ಕ್ಷಣಕ್ಕಾಗಿ 5 ಶತಮಾನಗಳಿಂದ ಕಾದಿದ್ರು. ಸಂಘರ್ಷದ ಹಾದಿ ಸವಿಸಿ ದೃಢ ಸಂಕಲ್ಪ ಮಾಡಿದ್ರು. ಅದೆಷ್ಟು ಬೆವರಿನ ಶ್ರಮದ ಫಲವೋ, ಅದೆಷ್ಟು ಮನಸ್ಸುಗಳ ಕನಸು. ಇಂದು ಕೋಟಿ ಕೋಟಿ ರಾಮ ಭಕ್ತರ ಆಸೆ ಈಡೇರಿದೆ. ಕಟ್ಟುವೆವು ಮಂದಿರವಿಲ್ಲೇ ಕಟ್ಟುವೆವು ಅನ್ನೋ ಕರಸೇವಕರ ಹೃದಯಾಂತರಾಳದ ಜಯಘೋಷ ಇಂದು ಸಾಕಾರಗೊಂಡಿದೆ. ಬೆಳಗ್ಗೆ 11:45ಕ್ಕೆ ಅಭಿಜಿನ್ ಮುಹೂರ್ತ. ಈ ಶುಭ ಗಳಿಗೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ RSS ಮುಖ್ಯಸ್ಥ ಮೋಹನ್ ಭಾಗವತ್ ಧ್ವಜಾರೋಹಣ ನೆರವೇರಿಸಿದ್ರು. 5 ನಿಮಿಷಗಳಲ್ಲಿ ಅಂದ್ರೆ ಸರಿಯಾಗಿ 11:50ಕ್ಕೆ ಧರ್ಮ ಧ್ವಜ ಮಂದಿರದ ಮೇಲೆ ಸ್ಥಾಪಿತವಾಯಿತು. ಈ ವೇಳೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಉಪಸ್ಥಿತರಿದ್ದರು. ಧ್ವಜಾರೋಹಣದ ಬಳಿಕ ಮಾತನಾಡಿದ ಮೋದಿ, ಶತಮಾನಗಳ ವೇದನೆಗೆ ಇಂದು ಪೂರ್ಣ ವಿರಾಮ ಸಿಕ್ಕಿದೆ. ರಾಮ ಭಕ್ತರ ಕನಸು ನನಸಾಗಿದೆ ಅಂದ್ರು. ये धर्म ध्वजा केवल एक ध्वजा नहीं, ये भारतीय सभ्यता के पुनर्जागरण का ध्वज है. ये ध्वज संकल्प है, ये ध्वज सफलता है, ये ध्वज संघर्ष से सृजन की गाथा है. ಇಷ್ಟು ಮಾತ್ರವಲ್ಲ, ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಎಂದವರಿಗೂ ಮೋದಿ ತಿರುಗೇಟು ಕೊಟ್ರು. लेकिन गुलामी की मानसिकता इतनी हावी हो गई कि प्रभु राम को भी काल्पनिक घोषित किया जाने लगा. साथियों, अगर हम ठान ले अगले 10 साल में मानसिक गुलामी से पूरी तरह मुक्ति पा लेंगे, और तब जाकर के ऐसी ज्वाला प्रज्वलित होगी, ऐसा आत्मविश्वास बढ़ेगा. ಈ ಐತಿಹಾಸಿಕ ಕ್ಷಣದ ಮುಹೂರ್ತ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಶುಭ ಪಂಚಮಿ ಎಂದೇ ನಿಗದಿಯಾಗಿತ್ತು. ದೈವಿಕ ಒಕ್ಕೂಟವನ್ನ ಸಂಕೇತಿಸುವ ದಿನವಾದ ಶ್ರೀರಾಮ ಮತ್ತು ಮಾತೆ ಸೀತೆಯ ವಿವಾಹ ಪಂಚಮಿಯ ಅಭಿಜಿತ್ ಮುಹೂರ್ತದೊಂದಿಗೆ ಈ ಸಮಯ ಹೊಂದಿಕೆಯಾಗುತ್ತೆ ಎನ್ನಲಾಗಿದೆ. ಇನ್ನು ಧ್ವಜದ ವಿಶೇಷತೆ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 20 ಅಡಿ ಉದ್ದ, 10 ಅಡಿ ಎತ್ತರದ ತ್ರಿಕೋನಾಕಾರದ ಕೇಸರಿ ಧ್ವಜ ಇದಾಗಿದ್ದು, ಸೂರ್ಯವಂಶದ ಸೂರ್ಯನ ಚಿಹ್ನೆ, ಓಂ ಮತ್ತು ಪ್ರಾಚೀನ ಕಾಲದ ಪವಿತ್ರ ಕೋವಿದಾರ ವೃಕ್ಷದ ಚಿತ್ರಗಳಿರಲಿವೆ.
ಈ ಮೂರು ಚಿಹ್ನೆಗಳು ರಾಮರಾಜ್ಯದ ಘನತೆ, ಏಕತೆ ಮತ್ತು ಸಂಸ್ಕೃತಿಯ ಸಂಕೇತವಾಗಿವೆ. ಮಂದಿರದ 161 ಅಡಿ ಎತ್ತರದ ಮುಖ್ಯ ಶಿಖರದ ಮೇಲೆ 30 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಈ ಧರ್ಮ ಧ್ವಜ ಹಾರಾಡಲಿದೆ. ಧ್ವಜಸ್ತಂಭವನ್ನ 360 ಡಿಗ್ರಿ ತಿರುಗುವ ರೀತಿ ಬೇರಿಂಗ್ ಬಾಲ್ಗಳನ್ನು ಬಳಸಿ ತಯಾರಿಸಲಾಗಿದೆ. ಧ್ವಜ ತಯಾರಿಸಲು ಪ್ಯಾರಾಚೂಟ್ಗೆ ಬಳಸುವ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರಗಳನ್ನು ಬಳಸಲಾಗಿದೆ. 200 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಚಂಡಮಾರುತ ಗಾಳಿಯನ್ನು ತಡೆದುಕೊಳ್ಳುವ ಶಕ್ತಿ ಈ ಧ್ವಜಕ್ಕಿರಲಿದೆ. ಇನ್ನು 5 ಶತಮಾನಗಳ ಹೋರಾಟಕ್ಕೆ 5 ವರ್ಷಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ದಕ್ಕಿತ್ತು. ರಾಮ ಜನ್ಮಭೂಮಿ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಶುರುವಾಗಿತ್ತು. 2020ರಲ್ಲಿ ಶುರುವಾಗಿದ್ದ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ವಿಶೇಷ ಅಂದ್ರೆ ರಾಮ ಮಂದಿರಕ್ಕೆ ಅಡಿಗಲ್ಲು ಹಾಕಿ ಕೊನೆಗೆ ಪೂರ್ಣವಾಗುವವರೆಗೂ ಪ್ರಧಾನಿ ಮೋದಿಯೇ 3 ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. 2020ರ ಆಗಸ್ಟ್ 5ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಡಿಗಲ್ಲು ಹಾಕಿದ್ರು. ಬಳಿಕ 2024ರ ಜನವರಿ 22ರಂದು ಪ್ರಧಾನಿ ಮೋದಿ ಸಮ್ಮುಖದಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಬಳಿಕ ಧರ್ಮಧ್ವಜ ಸ್ಥಾಪನೆಯ ಮೂಲಕ ಮಂದಿರ ನಿರ್ಮಾಣ ಸಂಪೂರ್ಣವಾಗಿದೆ ಅನ್ನೋದನ್ನು ಮೋದಿಯೇ ಸಂದೇಶ ರವಾನಿಸಿದ್ದಾರೆ. ಈ ಪುಣ್ಯಭೂಮಿ ಅಯೋಧ್ಯೆಯಿಂದ TV9 ಕನ್ನಡ ಪ್ರತ್ಯಕ್ಷ ವರದಿ ನೀಡುತ್ತಿದೆ. ಈ ವೇಳೆ ರಾಮ ಮಂದಿರಕ್ಕೆ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದ ಕನ್ನಡಿಗ TV9 ಜೊತೆ ಮಾತನಾಡಿದ್ದಾರೆ. ಇಷ್ಟೇ ಅಲ್ಲ, ವಿಐಪಿಗಳಿಗೆ ಟೀ ಕಾಫಿ ವ್ಯವಸ್ಥೆ ಮಾಡಿದ ಉಡುಪಿ ಮೂಲದವರು ಸಂತಸ ಹಂಚಿಕೊಂಡ್ರು. ಸಂಪೂರ್ಣ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಇನ್ಕ್ಲೂಡಿಂಗ್ ಮೋದಿಜಿಗೆ ನಿಮ್ದೇ ಕಾಫಿ ಅಂತ ಕೇಳ್ಪಟ್ವಿ, ಹೌದಾ? VIP-ಗಳಿಗೆ ನಮ್ಮದು ಒಂದು 2,000 ಜನಕ್ಕೆ ನಾವು VIP-ಗಳಿಗೆ ನಮ್ಮದು ಟೀ ಕಾಫಿ ಸೇವೆ ಇತ್ತು. ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಈ ಧ್ವಜಾರೋಹಣ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಗೆ ಇಂಥದ್ದೆಲ್ಲ ಒಂದು ಅವಕಾಶ ಸಿಕ್ಕಿದ್ದು ಮಂತ್ರಾಲಯ ರಾಘವೇಂದ್ರ ಗುರುಗಳ ಒಂದು ಕೃಪೆಯನ್ನು. ಅನೇಕ ದಶಕಗಳ ಹೋರಾಟದ ಪ್ರತಿಫಲವಾಗಿ ಇಂದು ಭವ್ಯ ರಾಮ ಮಂದಿರ ತಲೆ ಎತ್ತಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ದೇಗುಲ ಪೂರ್ಣಗೊಂಡಿರೋ ಸಂದೇಶ ಇಂದು ವಿಶ್ವಕ್ಕೆ ಸಾರಲಾಗಿದೆ. ಪ್ರಮೋದ್, TV9 ಅಯೋಧ್ಯೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH